ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ ಪ್ರಸಿದ್ಧ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದ ಕಾಳಿಕಾಂಬಾ ದೇವಿ ಕರಗ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 11ನೇ ವರ್ಷದ ಕಾಳಿಕಾಂಬಾ ಕರಗ ಇದಾಗಿದ್ದು, ಮೇ 6ರಿಂದ ಕರಗ ಮಹೋತ್ಸವ ಕಾರ್ಯಕ್ರಮಗಳು ಚಾಲನೆಗೊಂಡಿವೆ. ಮೇ 6ರಂದು ಧ್ವಜಾರೋಹಣ ನೆರವೇರಿಸಲಾಗಿದ್ದು, ಮೇ 7ರಂದು ಹಸಿ ಕರಗ ಕಂದವಾರ ಬಾಗಿಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಿಂದ ಆರಂಭವಾಗಿ ಭುವನೇಶ್ವರಿ ವೃತ್ತದವರೆಗೂ ಯಶಸ್ವಿಯಾಗಿ ನೆರವೇರಿತು. ಮೇ 8ರ ಶುಕ್ರವಾರವಾದ ಇಂದು ಶ್ರೀ ಕಾಳಿಕಾಂಬಾ ದೇವಿಗೆ ದೀಪಗಳನ್ನು ಬೆಳಗಿಸಲಾಗಿದೆ. ಬೆಳಗ್ಗೆ 11 ಗಂಟೆಗೆ ದೀಪಗಳನ್ನು ಬೆಳಗಿಸಲಾಗಿದ್ದು, ಸಂಜೆ 7 ಗಂಟೆಗೆ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಳಶ ಕರಗ ನಡೆಯಿತು. ಈ ವೇಳೆ ಕಂದವಾರ ಬಾಗಿಲು ಸೇರಿದಂತೆ ನಗರದ ಸಾವಿರಾರು ನಾಗರಿಕರು ಭಾಗವಹಿಸಿ ಕಳಶ ಕರಗವನ್ನು ಕಣ್ತುಂಬಿಕೊಂಡರು. ನಾಳೆ ಅಂದರೆ ಮೇ 9ರ ಶನಿವಾರ ರಾತ್ರಿ 9 ಗಂಟೆಗೆ ಕಾಳಿಕಾಂಬಾ ಹೂವಿನ ಕರಗ ನಡೆಯಲಿದ್ದು, ಭುವನೇಶ್ವರಿ ವೃತ್ತದಲ್ಲಿ ನೃತ್ಯ ಪ್ರದರ್ಶನ ಸೇರಿದಂತೆ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ. ಅಂತಿಮವಾಗಿ ಮೇ 11ರ ಸೋಮವಾರ ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರ ನಗರದ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. 11ನೇ ವರ್ಷದ ಕಾಳಿಕಾಂಬಾ ದೇವಿ ಕರಗ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ನಗರದ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡುವಂತೆ ಕರಗ ಮಹೋತ್ಸವ ಸಮಿತಿ ಮನವಿ ಮಾಡಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.